ಹರಿ ಓಂ. ನಾನು ಮಮತಾ ಪ್ರಭು. ಈ ಸಲ ನಾನು ಊರಿಗೆ ಹೋದಾಗ ಏನು ನೋಡಿದೆ ಹೇಳಿ ನೋಡುವ. ಹಣ್ಣುಗಳ ರಾಜ ಮಾವಿನ ಹಣ್ಣು. ಹೌದು, ಈ ಸೀಸನ್ ಮ್ಯಾಂಗೋ ಸೀಸನ್. ಈ ಸಲ ನಾನು ಊರಿಗೆ ಹೋದಾಗ ವಿಧವಾದ ಬೇರೆ ಬೇರೆ ರೀತಿಯ ಮಾವಿನಗಳನ್ನು ನೋಡಿ ಬಾಯಲ್ಲಿ ನೀರು ಬಂತು. ನಾವಂತೂ ಮಾವಿನಕಾಯನ್ನು ಬಿಡಲ್ಲ, ಮಾವಿನ ಹಣ್ಣನ್ನು ಬಿಡಲ್ಲ. ಮಾವಿನಕಾಯಿಂದ ಉಪ್ಪಿನಕಾಯಿ, ಚಟ್ನಿ, ಪಾನಕ ಹೀಗೆ ರೆಡಿ ಮಾಡಿಕೊಂಡ್ರೆ, ಮಾವಿನ ಹಣ್ಣಿಂದ ಜ್ಯೂಸು, ಮ್ಯಾಂಗೋ ರಸಾಯನ, ಮ್ಯಾಂಗೋ ಸಾಂಸಮ್, ಈ ಮಂಗಳೂರು ಸ್ಟೈಲಲ್ಲಿ ಪುಳಿ ಮುಂಚಿ ಅಂತ ಹೇಳ್ತಾರೆ, ಮ್ಯಾಂಗೋ ಪುಳಿ ಮುಂಚಿ, ಆ ಥರ ಹೀಗೆ ಬೇರೆ ಬೇರೆ ಐಟಮನ್ನು ರೆಡಿ ಮಾಡ್ತಾ ಇರ್ತೀವಿ. ಮಾವಿನ ಹಣ್ಣು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡ್ತದೆ, ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಮಾವಿನ ಹಣ್ಣಿಂದ ನಮಗೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಸಿಗ್ತದೆ. ಈ ಸಲ ನಾನು ಊರಿಗೆ ಹೋದಾಗ ಸ್ವಲ್ಪ ಮಾವಿನ ಹಣ್ಣುಗಳನ್ನು ತಗೊಂಡು ಬಂದಿದ್ದೆ, ಏನಾದರೂ ಒಂದು ಹೊಸ ರೆಸಿಪಿ ಮಾಡೋಣ ಅಂತ. ಹಾಗೆ ಇವತ್ತು ನಾನು ನನಗೆ ಕಲಿಸಿದ ಅಡುಗೆ ಮಾವಿನ ಹಣ್ಣಿನ ಮೆಣಸ್ಕಾಯಿ ಮಾಡುವ ಅಂತಿದ್ದೀನಿ. ಇದಕ್ಕೆ ಉಪ್ಪು, ಹುಳಿ, ಖಾರ ಸಮನಾಗಿದ್ದರೆ ತುಂಬ ರುಚಿಕರವಾಗಿರುತ್ತದೆ. ಫಸ್ಟೊಂದು ಬಾಣಲೆಯಲ್ಲಿ ತೆಂಗಿನೆಣ್ಣೆನ ಹಾಕೋತಾ ಇದ್ದೀನಿ. ಇದು ಶುದ್ಧ ತೆಂಗಿನೆಣ್ಣೆ, ನಾವು ಊರಿಂದ ಬರುವಾಗ ತಗೊಂಬಂದಿರೋದು. ಅದರಲ್ಲೇ ನಾನು ಸ್ವಲ್ಪ ಶೇಂಗಾ ಬೀಜಗಳನ್ನು ಹಾಕ್ಕೊಂಡಿದ್ದೀನಿ, ಹಸಿ ಶೇಂಗಾ ಬೀಜಗಳನ್ನು. ಅದನ್ನು ಸ್ವಲ್ಪ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಆಯಿಲಲ್ಲಿ. ಹಾಗೆ ಸ್ವಲ್ಪ ಕ್ಯಾಶು ಹಾಕಿದ್ದೀನಿ. ಎರಡು ಚೆನ್ನಾಗಿ ಕೆಂಪಾಯಿತು ಅಂತ ಹೇಳಿದ್ಮೇಲೆ ತೆಕ್ಕೊಂಡಿದ್ದೀನಿ. ಇಲ್ಲಿ ಶೇಂಗಾ ಬೀಜ ಸರಿ ಸ್ವಲ್ಪ ಫ್ರೈ ಆದಮೇಲೆ, ಕೆಂಪಾಗಾದಮೇಲೆ ಕ್ಯಾಶನ್ನು ಹಾಕ್ಕೋಬೇಕು, ಯಾಕಂದರೆ ಕ್ಯಾಶು ಬೇಗನೆ ಕೆಂಪಾಗಿಬಿಡುತ್ತೆ. ಈಗ ಅದೇ ಬಾಣಲೆಯಲ್ಲಿ ನಾನೊಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ರೆಡ್ ಚಿಲ್ಲಿಗಳನ್ನು ಯೂಸ್ ಮಾಡ್ತಿದ್ದೀನಿ, ಸ್ವಲ್ಪ ಫ್ರೈ ಮಾಡಿದ್ದೀನಿ. ಅದರಲ್ಲೇ ನಾನು ಉದ್ದಿನ ಬೇಳೆನ ಸ್ವಲ್ಪ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಲೈಟಾಗಿ ಕೆಂಪಾಗೋವರೆಗೂ. ಹಾಗೆ ಅದರ ಜೊತೆ ಕೊತ್ತಂಬರಿ ಬೀಜಗಳನ್ನು ಹಾಕಿದ್ದೇನೆ. ಹಾಗೆ ಅದರ ಜೊತೆ ಜೀರಿಗೆಯನ್ನು ಹಾಕಿ ಸ್ವಲ್ಪ ಕೆಂಪು ಮಾಡ್ಕೊತಾ ಇದ್ದೇನೆ. ಹಾಗೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಅದರಲ್ಲಿ ಆಫ್ ಮಾಡಿದ ಮೇಲೆ ಅದರಲ್ಲೇ ನಾನು ಕಟ್ ಮಾಡಿದ ತೆಂಗಿನಕಾಯಿಯನ್ನು ಹೀಗೆ ಹಾಕ್ಕೊಂಡು ಬಿಟ್ಬಿಟ್ಟಿದ್ದೇನೆ. ನಾನು ಸ್ವಲ್ಪ ಕಾಯಿ ತುರಿಯೋದು ಕಡಿಮೆ, ಹೀಗೆ ಕಟ್ ಮಾಡಿ ಹಾಕ್ತೇನೆ. ತುರಿದು ಹಾಕ್ಬೋದು, ಫ್ರೈ ಮಾಡಬೇಕಾಗಿಲ್ಲ. ನಾನು ಹೀಗೆ ಬಿಸಿ ಇದೆ ಅಂತ ಅದರಲ್ಲಿ ಹಾಕ್ತಿದ್ದೇನೆ. ಮತ್ತು ಇದು ಫ್ರೈ ಮಾಡಿದ್ದನ್ನೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ತಿದ್ದೇನೆ. ಇಲ್ಲಿ ನಾನು ಮಾವಿನ ಹಣ್ಣು ಯೂಸ್ ಮಾಡಿರೋದು ತುಂಬ ಹುಳಿ ಇದೆ, ಹಾಗಾಗಿ ನಾನು ಇಲ್ಲಿ ಹುಣಸೆ ಹಣ್ಣನ್ನು ಯೂಸ್ ಮಾಡ್ಕೊತಾ ಇಲ್ಲ. ಎಲ್ಲಾದರೂ ತುಂಬ ಸಿಹಿಯಾಗಿದ್ದರೆ ಮಾವಿನ ಹಣ್ಣು, ಹುಣಸೆ ಹಣ್ಣು ಸ್ವಲ್ಪ ಹಾಕೋಬೇಕಾಗುತ್ತೆ. ಇಲ್ಲಿ ನಾನು ಕಟ್ ಮಾಡಿ ಹಾಕಿರೋದ್ರಿಂದ ತೆಂಗಿನಕಾಯನ್ನು ಮಿಕ್ಸಿ ಜಾರಲ್ಲಿ ಹೀಗೆ ಡ್ರೈಯಾಗಿ ನಾನು ರುಬ್ಕೋತೇನೆ, ನೀರು ಹಾಕದೆ ರುಬ್ಕೋತೇನೆ. ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೋತೇನೆ, ಇಲ್ಲಾಂದರೆ ಅದು ಸಿಗಲ್ಲ. ನೀರು ಹಾಕಿದ ಮೇಲೆ ಅದು ಸಿಗಲ್ಲ, ಪೀಸಾಗಿ ಉಳಿಯುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ. ಇವಾಗ ನೀರು ಹಾಕಿ ರುಬ್ಬಿ ಇಟ್ಟಿದ್ದೀನಿ. ಈಗ ನಾನು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಅದರ ಸಿಪ್ಪೆನ ತೆಗೆದು ಅದನ್ನು ಚೆನ್ನಾಗಿ ನೀರಲ್ಲಿ ಹಿಚ್ಚಿ ಅದರಲ್ಲಿರುವ ಸಿಪ್ಪೆಯಲ್ಲಿದ್ದ ರಸವನ್ನು ಹೀಗೆ ತೆಕ್ಕೊಂಡಿದ್ದೀನಿ ನೀರಲ್ಲಿ. ಅದಾದ ನಂತರ ಮಾವಿನ ಹಣ್ಣನ್ನು, ಸಿಪ್ಪೆ ತೆಗೆದ ಮಾವಿನ ಹಣ್ಣನ್ನು ಹಾಗೆ ಹಿಚ್ಕೊತಿದ್ದೀನಿ ನೀರಲ್ಲಿ. ಆದಷ್ಟು ಮಾವಿನ ಗೂದನ್ನು, ಮಾವಿನ ಪಲ್ಪ್ ಅಂತ ಹೇಳ್ತೀವಲ್ಲ, ಅದನ್ನು ಹಿಚಕ್ ಕೈಯಿಂದ ತೆಗಿತಾ ಇದ್ದೇನೆ ನೀರಲ್ಲಿ. ಈಗ ಚೆನ್ನಾಗೆಲ್ಲ ಮಾವಿನ ಹಣ್ಣನ್ನು ಪಲ್ಪನ್ನು ತೆಗೆದು ಹೀಗೆ ಇಟ್ಕೊತಾ ಇದ್ದೀನಿ ಸಪ್ರೇಟಾಗಿ. ಇದನ್ನು ಹೀಗೆ ಕುಡಿಲಿಕ್ಕೂ ಸಮೇತ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಅದೇ ಬಾಣಲೆಯಲ್ಲಿ ಆಗ ರುಬ್ಬಿದ ಮಸಾಲೆಯನ್ನು ಹಾಕುತ್ತಾ ಇದ್ದೀನಿ. ಆ ಮಿಕ್ಸಿ ಜಾರಲ್ಲಿ ಮ್ಯಾಂಗೋ ರಸ ಇತ್ತಲ್ಲ ನಾವು ತೆಗೆದಿಟ್ಕೊಂಡದ್ದು, ಖಾಲಿ ಆ ರಸವನ್ನು ಸ್ವಲ್ಪ ಹಾಕ್ಕೊಂಡು ಆ ಮಸಾಲೆಯನ್ನೆಲ್ಲ ತೆಗೆದು ಈಗ ಬಾಣಲೆಯಲ್ಲಿ ಹಾಕುತ್ತಾ ಇದ್ದೇನೆ.
ಹಾಗೆ ಅದರಲ್ಲಿ ಕೊಯ್ದಿಟ್ಟ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಮತ್ತು ಅದರಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲೇ ಒಂದು ಉದ್ದನೆ ಹೆಚ್ಚಿದ ಗ್ರೀನ್ ಚಿಲ್ಲಿಯನ್ನು ಹಾಕುತ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ. ಮೆಲ್ಲ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಮುಚ್ಚಿಟ್ಟಿದ್ದೇನೆ. ನೋಡಿ ಇವಾಗ ಕಲರ್ ನೋಡಿ ಸ್ವಲ್ಪ ಡಾರ್ಕ್ ಆಗಿದೆ. ಅದರಲ್ಲಿ ಇವಾಗ ನಾನು ಉಳಿದಂತಹ ಮ್ಯಾಂಗೋ ರಸ ಎಲ್ಲ ಮಿಕ್ಸರನ್ನು ಅದರಲ್ಲಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟಿದ್ದೀನಿ. ಕುದೀತಾ ಇದೆ. ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟೇ ಚೆನ್ನಾಗಿ ಸ್ಮೆಲ್ಲು ಬರುತ್ತೆ, ಟೇಸ್ಟ್ ಬರುತ್ತೆ. ಅದರಲ್ಲೇ ಸ್ವಲ್ಪ ನಾನು ಬೆಲ್ಲ ಹಾಕಿದ್ದೇನೆ. ನಾನು ಯೂಸ್ ಮಾಡ್ತಿರೋ ಮಾವಿನ ಹಣ್ಣಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ಇದೆ, ಹುಳಿ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೆಲ್ಲ ಯೂಸ್ ಮಾಡಿದ್ದೇನೆ. ಈಗ ಅರಿಶಿನ ಪೌಡರ್ ಹಾಕಿದ್ದೇನೆ. ಚೆನ್ನಾಗಿ ಬಂದಷ್ಟು ರುಚಿ ಇನ್ನೂ ಜಾಸ್ತಿ ಆಗ್ತಿದೆ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ತಿನ್ನುವ ಅಂತ ಆಗ್ತಾ ಇದೆ. ವಾ, ಬಾಯಲ್ಲಿ ನೀರು ಬರ್ತಾ ಇದೆ. ಇಲ್ಲಿ ಇನ್ನೊಂದು ಸೈಡಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೇನೆ. ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು 6-7 ಎಸಳು, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಇದಕ್ಕೆ. ಒಂದು ಕೆಂಪು ಮೆಣಸು ಯೂಸ್ ಮಾಡಿದ್ದೀನಿ, ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಅದರಲ್ಲೇ. ಹಾಗೆ ಅದರಲ್ಲೇ ಸ್ವಲ್ಪ ಸಾಸಿವೆಯನ್ನು ಹಾಕಿದ್ದೀನಿ. ಅದು ಸಾಸಿವೆ ಒಡಿತಿದ್ದಾಗೆ ಅದರಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಒಗ್ಗರಣೆ ರೆಡಿ ಆಯಿತು. ಈಗ ಈ ಒಗ್ಗರಣೆಯನ್ನು ನಾನು ಈ ರೆಡಿಯಾದ ಮೆಣಸಿನ್ಕಾಯಿಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕಿದ ನಂತರ ನಾವು ಹೀಗೆ ಮುಚ್ಚಿಡೋದ್ರಿಂದ ಆ ಒಗ್ಗರಣೆಯ ಪರಿಮಳ ಆ ಸಾಂಬಾರಲ್ಲಿ ಹಾಗೆ ಉಳ್ಕೊಳ್ತದಂತೆ. ಹಾಗೆ ನಾವು ಒಗ್ಗರಣೆ ಹಾಕುವಾಗ ಯಾವತ್ತೂ ಒಂದು ಮುಚ್ಚಳವನ್ನು ಮುಚ್ಚಬೇಕಂತೆ, ಆ ಸ್ಮೆಲ್ ಹೊರಗೆ ಹೋಗಬಾರ್ದು ಅಂತ. ಹಾಗೆ ಇಲ್ಲಿ ನಾನು ಇವಾಗ ಫ್ರೈ ಮಾಡಿಟ್ಕೊಂಡ ಕ್ಯಾಶ್ಯೂ ಇರ್ಬೋದು, ಗೋಡಂಬಿ ಬೀಜ ಇರ್ಬೋದು, ಅಥವಾ ನೆಲಗಡಲೆ ಇರ್ಬೋದು, ಅದನ್ನ ಎರಡನ್ನೂ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ದೋಸೆ, ಅಕ್ಕಿ ರೊಟ್ಟಿ ಅಥವಾ ಅನ್ನಕ್ಕೂ ಒಳ್ಳೆ ಕಾಂಬಿನೇಷನ್. ಇಲ್ಲಿ ತಿನ್ನಬೇಕಾದ್ರೆ ನಮಗೆ ಕಡಲೆ ಬೀಜ ಮತ್ತು ಗೋಡಂಬಿ ಬಾಯಲ್ಲಿ ಸಿಗ್ತದೆ, ಆವಾಗ ಇನ್ನೂ ಟೇಸ್ಟ್ ಆಗ್ತಾಯಿದೆ ತಿನ್ನಲಿಕ್ಕೆ. ಇಲ್ಲಿ ನಾನು ಇದರ ಜೊತೆ ಕಾಂಬಿನೇಷನ್ ಆಗಿ ನೀರು ದೋಸೆ ರೆಡಿ ಮಾಡಿದ್ದೇನೆ. ಒಳ್ಳೆ ಕಾಂಬಿನೇಷನ್ ನೀರು ದೋಸೆಗೆ. ಪಟಕ್ ಅಂತ ಒಂದು ನೀರು ದೋಸೆ ರೆಡಿ ಮಾಡುವ ಅಂತ ಬೆಳಿಗ್ಗೆ ನೀರು ದೋಸೆ ರೆಡಿ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ರೆಡಿಯಾಗಿದೆ ನೀರು ದೋಸೆ ವಿತ್ ಮಾವಿನ ಹಣ್ಣಿನ ಮೆಣಸ್ಕಾಯಿ. ವಾವ್, ನೋಡುವಾಗಲೇ ತಿನ್ನುವಂತ ಆಗ್ತಾಯಿದೆ, ಯಾವಾಗ ಬಾಯಲ್ಲಿಡುವ ಅಂತ ಆಗ್ತಾಯಿದೆ. ಇದೆರಡು ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ಉಪ್ಪು, ಹುಳಿ, ಖಾರ ಹಾಗೂ ಅದರ ಜೊತೆ ಸಿಹಿನೂ ಸಮನಾಗಿದ್ದು ತುಂಬ ಟೇಸ್ಟಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ರಾಮ್ ರಾಮ್.